ನಮಸ್ಕಾರ ಸ್ನೇಹಿತರೆ, ಗಿಜ್ಬೋಟ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಬ್ಲೂಟೂತ್ ಸ್ಪೀಕರ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ನಿಮಗೆ ಲಾಗಿಟೆಕ್ ಕಂಪ್ನಿ ಗೊತ್ತಿರ್ಬೋದು. ಲಾಗಿಟೆಕ್ ಕಂಪ್ನಿ ಅವ್ರದ್ದು ಒಂದು ಸಬ್ ಬ್ರ್ಯಾಂಡ್ ಇದೆ. ಆ ಬ್ರ್ಯಾಂಡ್ ಬಂದುಬಿಟ್ಟು ಅಲ್ಟಿಮೇಟ್ ಇಯರ್ಸ್ ಅಂದ್ಬಿಟ್ಟು. ಆ ಬ್ರ್ಯಾಂಡಲ್ಲಿ ಅವರು ಪ್ರೀಮಿಯಂ ಬ್ಲೂಟೂತ್ ಸ್ಪೀಕರ್ಸ್ನ ಮ್ಯಾನುಫ್ಯಾಕ್ಚರ್ ಮತ್ತು ಸೇಲ್ ಮಾಡ್ತಾರೆ. ಇವತ್ತು ನಾವು ಅದರಲ್ಲೇ ಒಂದು ಸ್ಪೀಕರ್ ಆದ ಅಲ್ಟಿಮೇಟ್ ಇಯರ್ ಬೂಮ್ 3 ಸ್ಪೀಕರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಈ ಸ್ಪೀಕರ್ನ ಅನ್ಬಾಕ್ಸಿಂಗ್ ಮತ್ತು ಇದರಲ್ಲಿ ಏನೇನು ವಿಶೇಷತೆಗಳಿದೆ ಮತ್ತು ಇದು ಎಷ್ಟು ರೂಪಾಯಿಗೆ ಸಿಗಲಿದೆ ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ಸ್ಪೀಕರ್ನ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಇದರ ಕೆಲವೊಂದು ವಿಶೇಷತೆಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ನೀವು ಈ ಸೈಡಲ್ಲಿ ಇಲ್ಲಿ ನೋಡ್ಬೋದು, ಇದು ವಾಟರ್ ಪ್ರೂಫ್ ಮತ್ತು ಫ್ಲೋಟ್ ಅಂತ ಬರೆದಿದ್ದಾರೆ. ಏನಪ್ಪ ಅಂದರೆ ಈ ಸ್ಪೀಕರ್ ನೀರಲ್ಲಿ ಹಾಕೋದು ಕೂಡ ಹಾಳಾಗಲ್ಲ. ಅಂದರೆ ನೀವು ಅದರಲ್ಲಿ ಏನೇನು ಪೋರ್ಟ್ಸ್ ಇದೆ ಎಲ್ಲ ಕವರ್ ಆಗಿರೋ ಥರ ನೋಡ್ಕೋಬೇಕು. ಮತ್ತು ಇದು ನೀರಲ್ಲಿ ತೇಲುತ್ತೆ. ನೀವು ಮತ್ತು ಹಿಂದಗಡೆ ನೋಡಿದ್ರೆ ಇದು 360 ಸೌಂಡ್ ಕೊಡುತ್ತೆ. ಮತ್ತು ಒಂದು ಚಾರ್ಜಲ್ಲಿ 15 ಗಂಟೆ ಅದು ಪ್ಲೇ ಮಾಡ್ಬೋದು ಮ್ಯೂಸಿಕ್ನ. ಮತ್ತು ಮ್ಯಾಜಿಕ್ ಬಟನ್ ಅಂತಿದೆ. ಅಂದರೆ ನೀವು ಅದೊಂದೇ ಬಟನ್ ಯೂಸ್ ಮಾಡಿ ಮ್ಯೂಸಿಕ್ನ ನಿಲ್ಲಿಸ್ಬೋದು, ಅಥವಾ ಇನ್ನೊಂದು ಸಾಂಗ್ ಸೆಲೆಕ್ಟ್ ಮಾಡ್ಬೋದು, ಅಥವಾ ಹಿಂದೆಗಡೆ ಸಾಂಗ್ ಸೆಲೆಕ್ಟ್ ಮಾಡ್ಬೋದು, ಆ ಥರ. ಮತ್ತು ಇದು ಡ್ರಾಪ್ ಪ್ರೂಫ್. ಅಂದರೆ ನೀವು 1.5 ಮೀಟರಿಂದ ಇದನ್ನು ಕೆಳಗಡೆ ಬೀಳಿಸಿದ್ರೆ ಕೂಡ ಇದು ಡ್ಯಾಮೇಜ್ ಆಗಲ್ಲ ಅಂದ್ಬಿಟ್ಟು. ಈಗ ಈ ಬಾಕ್ಸನ್ನು ತೆಗೆದು ನಮ್ಗೆ ಒಳಗಡೆ ಏನೇನು ಕಂಟೆಂಟ್ ಸಿಗುತ್ತೆ ಅಂತ ನೋಡೋಣ. ತೆಗಿತಿದ್ದಂಗೆ ಇದ್ರೊಳಗಡೆ ಇನ್ನೊಂದು ಬಣ್ಣದ ಬಾಕ್ಸ್ ಇದೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಈ ಸ್ಪೀಕರ್ ನಿಮಗೆ 16,000ಕ್ಕೆ ಅಮೆಝಾನಲ್ಲಿ ಸಿಗುತ್ತೆ. ಮತ್ತು ಈಗ ನೋಡಿ, ಈಗ ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ನಿಮಗೆ ಮೊದಲನೇದಾಗಿ ನಿಮಗೆ ಬ್ಲೂಟೂತ್ ಸ್ಪೀಕರೇ ಇದೆ. ಸ್ಪೀಕರ್ ಬಗ್ಗೆ ನೋಡೋಕ್ಕಿಂತ ಮುಂಚೆ ಬಾಕ್ಸಲ್ಲಿ ಇನ್ನು ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ನಿಮಗೆ ಬಾಕ್ಸಲ್ಲಿ ಸಿಗೋ ಒಂದೇ ಆಕ್ಸೆಸರಿ ಏನ್ಬಿಟ್ರೆ ಮೈಕ್ರೋ USB ಕೇಬಲ್. ನೀವು ಈ ಕೇಬಲ್ನ ಯೂಸ್ ಮಾಡಿ ಅಲ್ಟಿಮೇಟ್ ಇಯರ್ ಬೂಮ್ 3 ಸ್ಪೀಕರ್ನ ಚಾರ್ಜ್ ಮಾಡ್ಬೋದು. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಈ ಸ್ಪೀಕರಲ್ಲಿ ಒಂದು ಸಲ ಚಾರ್ಜ್ ಮಾಡಿದ್ರೆ 15 ಗಂಟೆ ಇದು ಮ್ಯೂಸಿಕ್ನ ಪ್ಲೇಬ್ಯಾಕ್ ಮಾಡ್ಬೋದು. ಬಾಕ್ಸ್ ಕಂಟೆಂಟ್ ಅಷ್ಟೇ ಇರೋದು. ಈಗ ನಾವು ಸ್ಪೀಕರ್ನೇ ಸ್ವಲ್ಪ ನೋಡೋಣ. ಈಗ ನೀವು ನೋಡಿದ್ರೆ ಇದು ಒಂಥರ ವೃತ್ತಾಕಾರದಲ್ಲಿ ಏನೋ ಒಂಥರ ನಮ್ಮ ಸಿಲಿಂಡರ್ ಎಲ್ಲ ಇರುತ್ತಲ್ಲ ಆ ಥರ ಶೇಪಲ್ಲಿದೆ. ಇಲ್ಲಿ ಇದು ಸ್ವಲ್ಪ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಇದು ಒಂಥರ ಕ್ಲಾತ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಪ್ಲಸ್ ಮತ್ತು ಮೈನಸ್ ಬಟನ್ ಇದೆ. ಏನಪ್ಪ ಇದು ಪ್ಲಸ್ ಮತ್ತು ಮೈನಸ್ ಬಟನ್ ಅಂದರೆ, ನೀವು ಇದನ್ನು ಯೂಸ್ ಮಾಡಿ ನೀವು ಸೌಂಡ್ನ ಜಾಸ್ತಿ ಮಾಡ್ಬೋದು ಅಥವಾ ಸೌಂಡ್ನ ಕಡಿಮೆ ಮಾಡ್ಬೋದು. ನಾನು ಇದನ್ನು ಆ್ಯಕ್ಚುಲಿ ಡೆಮೋ ಮಾಡಿ ತೋರಿಸ್ತೀನಿ. ಮತ್ತು ಮೇಲ್ಗಡೆ ನಿಮಗೆ ಇಲ್ಲಿ 3 ಬಟನ್ ಸಿಗುತ್ತೆ. ಈ ಬಟನ್ ನೋಡಿದ್ರೆ ಏನಕ್ಕೆ ಅಂದ್ಬಿಟ್ರೆ, ಇದು ನಿಮಗೆ ಪೇರ್ ಮಾಡೋಕ್ಕೆ. ನಿಮ್ಮ ಫೋನ್ ಅಥವಾ ಕಂಪ್ಯೂಟರ್ಗೆ ಈ ಸ್ಪೀಕರ್ ಪೇರ್ ಮಾಡಬೇಕಂದ್ರೆ ಇದನ್ನು ಸ್ವಲ್ಪ ಹೊತ್ತು ಒತ್ಕೊಂಡಿದ್ರೆ ಅದು ಬ್ಲಿಂಕ್ ಆಗುತ್ತೆ LED, ಆವಾಗ ನೀವು ಪೇರ್ ಮಾಡ್ಬೋದು. ಮತ್ತು ಇದು ಪವರ್ ಆನ್ ಆಫ್ ಬಟನ್ನು, ಇದು ಮ್ಯಾಜಿಕ್ ಬಟನ್ನು. ನಾನು ಆವಾಗಲೇ ಹೇಳಿದ್ನಲ್ಲ, ಈ ಬಟನ್ ಯೂಸ್ ಮಾಡಿ ನೀವು ಸಾಂಗ್ನ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು, ಮತ್ತು ಸಾಂಗ್ನ ಪಾಸು ಪ್ಲೇ ಕೂಡ ಮಾಡ್ಬೋದು. ಈಗ ನಾನು ನನ್ನ ಫೋನಲ್ಲಿ ಬ್ಲೂಟೂತ್ನ ಆನ್ ಮಾಡಿದ್ದೀನಿ. ಇದರಲ್ಲಿ ಕೂಡ ಇವಾಗ ಆನ್ ಮಾಡ್ತೀನಿ. ಈ ಬಟನ್ ಒತ್ತೀನಿ ನೋಡಿ. ಸೊ ನನಗೆ ಅದು ಸೌಂಡ್ ಕೊಡ್ತು. ಈಗ ನಾನು ನನ್ನ ಫೋನಲ್ಲಿ ಬ್ಲೂಟೂತ್ ಸೆಟ್ಟಿಂಗ್ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ಬೂಮ್ 3 ಅನ್ನೋದು ನೋಡಿ ಆಟೋಮೆಟಿಕ್ಕಾಗಿ ಅದು ಕನೆಕ್ಟ್ ಆಗ್ತಾಯಿದೆ. ಯಾಕೆಂದ್ರೆ ನಾನು ಮೊದಲೇ ಪೇರ್ ಮಾಡಿದ್ದೆ. ಸೊ ಇವಾಗ ಕನೆಕ್ಟ್ ಆಗಿದೆ. ಈಗ ನೋಡಿ ಇಲ್ಲಿ 2 LED ನಿಂತ್ಕೊಂಡಿದೆ. 2 LED ಏನಕ್ಕಪ್ಪ ನಿಂತ್ಕೊಂಡಿದೆ ಅಂದರೆ 2 ಕೂಡ ಕನೆಕ್ಟ್ ಆಗಿದೆ ಅಂದ್ಬಿಟ್ಟು. ಈಗ ನಾನು ಅಮೆಝಾನ್ ಮ್ಯೂಸಿಕ್ ಹೋಗಿ ಒಂದು ಸಾಂಗ್ ಪ್ಲೇ ಮಾಡಿ ನಿಮ್ಗೆ ಆ್ಯಕ್ಚುಲಿ ಇದರಲ್ಲಿ ಯಾವ ಥರ ಬರುತ್ತೆ ಅನ್ನೋದೆಲ್ಲ ಡೆಮೋ ತೋರಿಸ್ತೀನಿ ನೋಡಿ. ನೋಡಿ ಈಗ ಸಾಂಗ್ ಪ್ಲೇ ಆಗ್ತಾ ಇದೆ. ಈ 2 ಬಟನ್ ಇದೆ. ನಾನು ಸೌಂಡ್ ಕಡಿಮೆ ಮಾಡ್ಬೋದು, ಮತ್ತು ನಂಗೆ ಸೌಂಡ್ ಏನೋ ಜಾಸ್ತಿ ಮಾಡಬೇಕು ಅಂತಂದರೆ ನಾನು ಪ್ಲಸ್ ಬಟನ್ ಮೇಲೆ ಪ್ರೆಸ್ ಮಾಡ್ಬೋದು. ಮತ್ತು ನೀವು ಈ ಸ್ಪೀಕರ್ನ ಚಾರ್ಜ್ ಎಲ್ಲಪ್ಪ ಮಾಡ್ತೀರಾ ಅಂತ ನೀವೇನಾದರೂ ವರಿ ಮಾಡ್ಕೊತಾ ಇದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಕವರ್ ಕೊಟ್ಟಿದ್ದಾರೆ. ನೀವು ಈ ಕವರ್ನ ಏನಾದರೂ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಮೈಕ್ರೋ USB ಇದೆ. ಅಂದರೆ ನಿಮ್ಮ ಫೋನ್ದು ಏನು ಚಾರ್ಜರ್ ಬರುತ್ತಲ್ಲ ಆ ಚಾರ್ಜರ್ ಯೂಸ್ ಮಾಡಿ ನೀವು ಇದನ್ನು ಚಾರ್ಜ್ ಮಾಡ್ಬೋದು. ಏನಕ್ಕೆ ಇದು ಕವರ್ ಕೊಟ್ಟಿದ್ದಾರೆ ಅಂದರೆ, ನಾನು ಆವಾಗಲೇ ಹೇಳಿದ್ನಲ್ಲ ವಾಟರ್ ಪ್ರೂಫ್. ಈ ಪೋರ್ಟಲ್ಲಿ ನೀರು ಹೋಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಇವರೊಂದು ರಬ್ಬರ್ ಕವರ್ ಕೊಟ್ಟು ಅದನ್ನು ಕ್ಲೋಸ್ ಮಾಡ್ತಿದ್ದಾರೆ. ಈಗ ನಾನು ಮತ್ತೆ ಮ್ಯೂಸಿಕ್ನ ಪ್ಲೇ ಮಾಡ್ತೀನಿ. ಈ ಮ್ಯಾಜಿಕ್ ಬಟನ್ ಬಗ್ಗೆ ನಿಮ್ಗೆ ಹೇಳ್ತೀನಿ ನೋಡಿ. ಒಂದ್ಸಲಿ ಒತ್ತಿದ್ರೆ ಮ್ಯೂಸಿಕ್ ಪಾಸ್ ಆಗಿದೆ, ಮತ್ತೊಂದು ಸಲ ಒತ್ತಿದ್ರೆ ಮ್ಯೂಸಿಕ್ ಪ್ಲೇ ಆಗುತ್ತೆ, 2 ಸಲ ಒತ್ತಿದ್ರೆ ನೆಕ್ಸ್ಟ್ ಸಾಂಗ್ ಹೋಗುತ್ತೆ. ಈಗ ನೋಡಿ ಈ ಸಾಂಗ್ ಪ್ಲೇ ಆಗ್ತಾ ಇದೆ. ಈಗ ನಾನು ಮತ್ತೆ ಅದನ್ನು 2 ಸಲ ಒತ್ತುತ್ತೀನಿ. ಈಗ ಮತ್ತೆ ಇನ್ನೂ 2 ಸಲ ಒತ್ತುತ್ತೀನಿ ನೋಡಿ. ಸಾಂಗು ನೀವು ಇದರಲ್ಲೇ ಚೇಂಜ್ ಮಾಡ್ಬೋದು, ನಿಮ್ಮ ಫೋನ್ನ ಟಚ್ ಮಾಡದೇ ಇರೋ ಥರ. ಈ ಸ್ಪೀಕರ್ನ ಬಹುಮುಖ್ಯವಾದ ವಿಶೇಷತೆ ಏನಂದರೆ ಇದು ವಾಟರ್ ಪ್ರೂಫ್ ಮತ್ತು ನೀರಲ್ಲಿ ತೇಲುತ್ತೆ ಅಂದ್ಬಿಟ್ಟು. ಸೊ ಈಗ ನಾವು ಆ್ಯಕ್ಚುಲಿ ಈ ಸ್ಪೀಕರ್ ಮೇಲೆ ಸ್ವಲ್ಪ ನೀರು ಹಾಕಿ ನೋಡೋಣ, ಮತ್ತು ಇದು ಆ್ಯಕ್ಚುಲಿ ತೇಲುತ್ತೋ ಇಲ್ವೋ ಅನ್ನೋದನ್ನು ನಿಮಗೆ ಲೈವ್ ಡೆಮೋ ಕೊಡೋಣ. ಸೊ ನನ್ನ ಫೋನ್ ಇಲ್ಲಿದೆ. ಸೊ
ಸೊ ನಾನು ಸಾಂಗ್ ಪ್ಲೇ ಮಾಡಿಬಿಟ್ಟೆ ನಿಮಗೆ ಡೆಮೋ ಕೊಡ್ತೀನಿ. ಸೊ ಈಗ ನೋಡ್ಬೋದು ಪ್ಲೇ ಆಗ್ತಾಯಿದೆ. ನಾನು ಇದರ ಮೇಲೆ ನೀರು ಹಾಕ್ತೀನಿ. ನೀವು ನೋಡ್ಬೋದು ನಾನು ನೀರು ಹಾಕಿದಾಗ ಕೂಡ ಪ್ಲೇ ಆಗ್ತಾನೆ ಇದೆ, ಯಾವುದೇ ತೊಂದರೆ ಆಗಿಲ್ಲ. ನೀವು ನೀರು ಹಾಕ್ಬೇಕಾದ್ರೆ ಒಂದು ನೋಡ್ಕೋಬೇಕಂದ್ರೆ ಈ ಲ್ಯಾಚ್ ಕ್ಲೋಸ್ ಆಗಿರಬೇಕು. ಮತ್ತು ಇದನ್ನೀಗ ನೀರಲ್ಲಿ ಬಿಡ್ತೀನಿ, ಯಾವುದೇ ತೊಂದರೆ ಇಲ್ಲದೆ. ನೀರಲ್ಲಿ ಹಾಕಿದಾಗ ಕೂಡ ಯಾವುದೇ ತೊಂದರೆ ಇಲ್ಲದೆ ಸ್ಪೀಕರ್ ಸೌಂಡ್ ಆಗ್ತಿದೆ. ನೀವು ನೀರಿನ ತೆಗೆದ್ರೆ ನೀರೆಲ್ಲ ಕೆಳಗಡೆ ಬರುತ್ತೆ. ನೋಡೋಲ್ಲ ಸ್ನೇಹಿತರೆ, ನಿಮಗೆ ಈ ಅಲ್ಟಿಮೇಟ್ ಎಸ್ ಬೂಮ್ 3 ಸ್ಪೀಕರ್ 16,000ಕ್ಕೆ ಅಮೆಝಾನ್ ಇಂಡಿಯಾ ವೆಬ್ಸೈಟ್ ಮತ್ತು ಅಲ್ಟಿಮೇಟ್ ಎಸ್ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ದೊರೆಯುತ್ತೆ. ಈ ಸ್ಪೀಕರ್ ಯಾರಿಗೆ ಅಂದರೆ ನೀವೇನಾದರೂ ಐಫೋನ್ ಅಥವಾ ಐಪ್ಯಾಡ್ ಓನ್ ಮಾಡ್ತಾ ಇದ್ದರೆ ಅಥವಾ ಯಾವುದಾದ್ರು ಹೈ ಎಂಡ್ ಆ್ಯಂಡ್ರಾಯ್ಡ್ ಫೋನ್ ಇಟ್ಕೊಂಡಿದ್ರೆ ಅದಕ್ಕೆ ಇದು ತುಂಬ ಒಳ್ಳೆ ಪೇರ್ ಆಗುತ್ತೆ. ಈ ಸ್ಪೀಕರ್ ಪ್ರೈಸ್ 16,000 ಇರೋದ್ರಿಂದ ನಾನು ಈ ಸ್ಪೀಕರ್ನ ಮಾಮೂಲಿ ಫೋನ್ ಜೊತೆ ಯೂಸ್ ಮಾಡೋಕ್ಕೆ ರೆಕಮೆಂಡ್ ಮಾಡಲ್ಲ. ಯಾಕೆಂದರೆ ನಿಮಗೆ ಒಳ್ಳೆ ಫೋನ್ ಜೊತೆ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಸ್ಪೀಕರ್ನ ಕಂಪ್ಲೀಟ್ ಆಗಿರೋ ಎಕ್ಸ್ಪೀರಿಯನ್ಸ್ನ ತೊಗೋಬೋದು. ಇನ್ನೂ ಹೆಚ್ಚಿನ ಈ ರೀತಿ ಟೆಕ್ನಾಲಜಿ ವೀಡಿಯೋಗಾಗಿ ನಮ್ಮ ಗಿಸ್ಬಾಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ವಿವೇಕ್, ಸೈನಿಂಗ್ ಆಫ್.